ತೊಗಟವೀರ ಕ್ಷತ್ರಿಯ ಸಮಾಜದ ಕುಲದೇವತೆ ತಾಯಿ ಚೌಡೇಶ್ವರಿ ದೇವಿಯ 67ನೇ ವರ್ಷದ ಜಯಂತ್ಯುತ್ಸವ ಜನವರಿ 23, 2026. ತೊಗಟವೀರ ಕ್ಷತ್ರಿಯ ಸಮಾಜದ ಕುಲದೇವತೆಯಾದ ತಾಯಿ ಚೌಡೇಶ್ವರಿ ದೇವಿಯ 67ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಮಾಜದ ಸರ್ವ ಬಾಂಧವರ ಭಕ್ತಿಭಾವ, ಸಂಪ್ರದಾಯಬದ್ಧ ಆಚರಣೆ ಮತ್ತು ಉತ್ಸಾಹಭರಿತ ಭಾಗವಹಿಸುವಿಕೆಯೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗಿನಿಂದಲೇ ತಾಯಿ ಚೌಡೇಶ್ವರಿ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ನಡೆದವು. ಅಭಿಷೇಕ, ವಿಶೇಷ ಅಲಂಕಾರ ಪೂಜೆ, ಆರತಿ ಹಾಗೂ ಮಹಾಮಂಗಳಾರತಿಗಳೊಂದಿಗೆ ದೇವಿಯ ಆರಾಧನೆ ನೆರವೇರಿಸಲಾಯಿತು. ಮಂತ್ರೋಚ್ಚಾರಣೆ, ಭಕ್ತಿಗೀತೆಗಳು ಮತ್ತು ನಾದಸ್ವರಗಳ ನಿನಾದದಿಂದ ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿ ಭಾವ ಮೂಡಿಬಂದಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಬೆಳಗ್ಗೆ 10 ಗಂಟೆಗೆ ತಾಯಿ ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಸುಮಂಗಲಿಯರು ಕಳಸವನ್ನು ಹೊತ್ತು ಡೊಳ್ಳು, ತಾಳ, ನಾದಸ್ವರಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿಪೂರ್ಣ ಮೆರವಣಿಗೆ ನಡೆಸಲಾಯಿತು. ಜೈ ತಾಯಿ ಚೌಡೇಶ್ವರಿ ಖೋ ಭಲೆ ಎಂಬ ಘೋಷಣೆಗಳ ನಡುವೆ ನಡೆದ ಮೆರವಣಿಗೆ ಭಕ್ತರಲ್ಲಿ ಅಪಾರ ಭಾವೋದ್ರೇಕ ಉಂಟು ಮಾಡಿತು. ಮೆರವಣಿಗೆಯ ವೇಳೆ ಭಕ್ತರು ತಾಯಿಗೆ ಹೂವು, ಹಣ್ಣುಗಳನ್ನು ಅರ್ಪಿಸಿ ನಮನ ಸಲ್ಲಿಸಿದರು. ನಂತರ ದೇವಿಗೆ ವಿಶೇಷ ಅಲಂಕಾರ ಸಮರ್ಪಿಸಿ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಭಕ್ತರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು ಮಾತನಾಡಿ, ಸಮಾಜದ ಸಂಪ್ರದಾಯ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಕಾಪಾಡುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಸಮಾಜದ ಎಲ್ಲಾ ವರ್ಗದ ಜನರು ಒಂದೇ ವೇದಿಕೆಯಲ್ಲಿ ಸೇರಿ ತಾಯಿಯ ಆರಾಧನೆಯಲ್ಲಿ ತೊಡಗಿರುವುದು ಸಮಾಜದ ಏಕತೆ ಮತ್ತು ಶ್ರದ್ಧಾಭಕ್ತಿಯ ಪ್ರತೀಕವಾಗಿ ಮೂಡಿಬಂದಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರು, ಮಹಿಳಾ ಮಂಡಳಿ, ಯುವಕರು, ಯುವತಿಯರು, ಸಂಘದ ಸದಸ್ಯರು ಹಾಗೂ ಸಹಕರಿಸಿದ ಸರ್ವ ಬಾಂಧವರನ್ನು ಸಮಾಜದ ಹಿರಿಯರು ಅಭಿನಂದಿಸಿದರು. ಒಟ್ಟಾರೆ ತಾಯಿ ಚೌಡೇಶ್ವರಿ ದೇವಿಯ 67ನೇ ವರ್ಷದ ವಾರ್ಷಿಕೋತ್ಸವವು ಭಕ್ತಿ, ಸಂಪ್ರದಾಯ ಮತ್ತು ಸಮಾಜದ ಏಕತೆಯೊಂದಿಗೆ ಅತ್ಯಂತ ಸ್ಮರಣೀಯವಾಗಿ ನಡೆಯಿತು. ಭಕ್ತಿ, ಸಂಪ್ರದಾಯ ಮತ್ತು ಸಮಾಜದ ಏಕತೆಯನ್ನು ಪ್ರತಿಬಿಂಬಿಸುವ ಇಂತಹ ಸಾಂಸ್ಕೃತಿಕ, ಧಾರ್ಮಿಕ ಆಚರಣೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ಸಮಾಜದ ಒಳಿತಿಗಾಗಿ ಸದಾ ಸ್ಪಂದಿಸುವ ನಮ್ಮ ವಿಎನ್ ನ್ಯೂಸ್ ವಾಹಿನಿ ಈ ವರದಿಯನ್ನು ನಿಮ್ಮ ಮುಂದಿಡುತ್ತದೆ. रोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रञ्जकवर्दिनि शैलसुते ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.